ಹಾಯ್ ಎಲ್ಲರಿಗೂ, ನಾನು ಮೆಂತ್ಯದ ಹಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಎಲ್ಲ ಇವಾಗ ಫ್ರೆಶ್ಶಾಗಿ ಸಾಮಾನು ತರಿಸಿದ್ದೀನಿ. ಇವಾಗ ಒಂದೊಂದೇ ಹಾಕ್ತೀನಿ, ನೋಡೋಣ ಬನ್ನಿ. ಒಂದು ಮೆಜರ್ಮೆಂಟ್ ಕಪ್ ಇಟ್ಕೊಳ್ರಿ. ಇದಕ್ಕೆ 2 ಕಪ್ ಕಡಲೆಬೇಳೆ ಹಾಕ್ಕೋಬೇಕು. ನೋಡಿರಿ, ಇದರಲ್ಲಿ 1 ಕಪ್ಪು ಕಡಲೆಬೇಳೆ ಹಾಕಿದ್ದೀನಿ. ನೋಡಿರಿ, 2 ಕಪ್ಪು ಕಡಲೆಬೇಳೆ. ನೋಡಿರಿ, ಅದೇ ಕಪ್ಪಲ್ಲಿ, ಈ ಕಪ್ಪಲ್ಲಿ ಒಂದು ಉದ್ದಿನಬೇಳೆ ತೊಗೋಬೇಕು, ಆಯಿತಾ. ನೆಕ್ಸ್ಟ್ ಇದಕ್ಕೆ ಮೈನ್ ಇಂಗ್ರೀಡಿಯೆಂಟೇ ಗೋಧಿ. ಇದರಲ್ಲಿ ಅರ್ಧ ತೊಗೊಳ್ಳಿ, ತೋರಿಸ್ತೀನಿ ತಡೀರಿ ಮೆಜರ್ಮೆಂಟು. ಗೋಧಿಗಿನ್ನ ಸ್ವಲ್ಪ ಕಡಿಮೆ ತೊಗೋಬೇಕು ಅಕ್ಕಿ. ಇಷ್ಟು ಅಕ್ಕಿ ತೊಗೋಬೇಕು. 2 ಸ್ಪೂನ್ ಧನಿಯಾ ಹಾಕ್ಕೋಬೇಕು. ನೋಡಿರಿ, 1 ಸ್ಪೂನ್ ಹಾಕಿದ್ದೀನಿ. ಇವಾಗ ಇನ್ನೊಂದು ಸ್ಪೂನು ಧನಿಯಾ ಹಾಕ್ಕೊಳ್ರಿ. 2 ಸ್ಪೂನು ಇಂಗು. ನೋಡಿರಿ, ಇಷ್ಟು ಅರಿಶಿನ ಬೇರು, 1 ಹಿಡಿಯಷ್ಟು ಅರಿಶಿನ ಬೇರು ಹಾಕ್ಕೋಬೇಕು. ಮೆಂತ್ಯದ ಹಿಟ್ಟಿಗೆ ಬೇಕಾಗ ಸಾಮಾನು ಇದನ್ನೆಲ್ಲ ಒಂದೊಂದಾಗೆ ಹುರ್ಕೋಬೇಕು. ಸಣ್ಣ ಉರಿ ಮೇಲೆ ಹುರ್ಕೋಬೇಕು ಇದನ್ನೆಲ್ಲ. ಫಸ್ಟ್ ಕಡಲೆಬೇಳೆ ಹುರಿಯೋಣ. ಸಣ್ಣ ಉರಿ ಮೇಲೆ ಹುರ್ಕೋಬೇಕು. ಕಡಲೆಬೇಳೆ ಈ ಬಣ್ಣಕ್ಕೆ ಬರಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಇವಾಗ ಆಗಿದೆ. ಇದನ್ನು ಸಣ್ಣ ಉರಿ ಮೇಲೆ ಹುರಿಬೇಕು. ನಾನು ಮೆಂತ್ಯ ಮೆಜರ್ಮೆಂಟ್ ಹೇಳೋದು ಮರ್ತೋಗಿದ್ದೆ. 1 ಸ್ಪೂನ್ ಮೆಂತ್ಯ ಹಾಕಿ ಹುರ್ಕೋಬೇಕು ಚೆನ್ನಾಗಿ. ಹರಳು ಥರ ಪಟ ಪಟ ಅಂತ ಸೌಂಡ್ ಬರುತ್ತೆ, ಆವಾಗ ನಾವು ಇಳಿಸ್ಬೇಕು ಇದನ್ನು. ನಿಧಾನಕ್ಕೆ ಹುರ್ಕೋಬೇಕು. ಅರಿಶಿನ ಬೇರೆ ಹಾಕಿದ್ದೀನಿ. ಇದು ಹುರಿದ ಮೇಲೆ ಪುಡಿ ಮಾಡ್ಕೋಬೇಕು. ಸಣ್ಣ ಮಿಕ್ಸಿ ಜಾರಲ್ಲಿ ಇದನ್ನು ಸಪ್ರೇಟಾಗಿ ಪುಡಿ ಮಾಡಿಕೊಂಡು, ತಿನ್ಕೊಂಬು ಕಲ್ಲಲ್ಲೆಲ್ಲ ಕುಟ್ಕೊಂಡು ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸಿ ಮಾಡಬೇಕು. ಇವಾಗೆಲ್ಲ ಹುರ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು. ಇದಿಟ್ಟು ರೆಡಿಯಾಗಿದೆ. ಬೇಕಾದ್ರೆ ಇದನ್ನು ಸ್ವಲ್ಪ ನುಣ್ಣಗೆ ಬೇಕು ಅಂದರೆ ಇದನ್ನು ಜರಡಿ ಹಿಡ್ದು ನೀವು ಒಂದು ಡಬ್ಬಕ್ಕೆ ಹಾಕ್ಕೊಂಡು ತುಂಬ್ಕೊಂಡು ಇಟ್ಕೋಬೋದು. ಇದು ಬೇಸಿಗೆ ಕಾಲಕ್ಕೆ ತುಂಬ ಒಳ್ಳೆಯದು. ಮೆಂತ್ಯದ ಹಿಟ್ಟು ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಇದರಲ್ಲಿ ಮೆಂತ್ಯದ ಗೊಜ್ಜು ಮಾಡಿ ಮುದ್ದೆ ಮಾಡ್ಕೊಂಡು ತಿಂದರೆ ದೇಹ ತಂಪಾಗಿರುತ್ತೆ. ಇನ್ನಷ್ಟು ನನ್ನ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.